ಹಾಯ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಗೆ ನಮ್ಮ ಪಾಪುಗೆ 5 months ಕಂಪ್ಲೀಟ್ ಆಗಿ 6 months ರನ್ನಿಂಗ್. ಅವನಿಗೆ ಒಂದಿಷ್ಟು ಪ್ರಾಡಕ್ಟ್ಸ್ನ ನಾನು ತರಿಸ್ಕೊಂಡಿದ್ದೀನಿ, ಅದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಜೊತೆಗೆ ಒಂದು ಸೂಪರ್ ಆಗಿರೋಂಥ ಒಂದು ದೋಸೆ ರೆಸಿಪಿನ ಇವತ್ತು ನಾನು ಅಂದರೆ ದೋಸೆಗೆ ಒಂದಿಷ್ಟು ಮಸಾಲ ಆ್ಯಡ್ ಮಾಡಿ ಮಸಾಲ ದೋಸೆ ಹೇಗೆ ಮಾಡೋದು, ಮಸಾಲ ದೋಸೆ ಹೇಗೆ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೆಯೋ ಪ್ಲೀಸ್ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಶೇರ್ ಮಾಡಿದ್ದೀನಿ, ಅದನ್ನು ಕೂಡ ಹೋಗಿ ಫಾಲೋ ಮಾಡಿ. ಸೊ ಬನ್ನಿ ಪ್ರಾಡಕ್ಟ್ಸ್ನೆಲ್ಲ ಅನ್ಬಾಕ್ಸ್ ಮಾಡೋಣ. ಅಣ್ಣ ಫುಲ್ ಡ್ಯಾನ್ಸಿಂಗ್. ನಾನು ಬ್ಯಾಂಗ್ಳೂರಿಗೆ ಹೋಗಿದ ತಕ್ಷಣ ಒಂದಿಷ್ಟು ಪ್ರಾಡಕ್ಟ್ಸ್ನ ನಾನು ಆರ್ಡರ್ ಮಾಡಿಕೊಂಡೆ. ಹಾಸನಲ್ಲಿರುವಾಗ ಮಾಡಿದ್ರೆ ಏನು ಅಂದರೆ ಅಮೆಝಾನಿಂದ ತರಿಸ್ಕೊತೀವಿ, ಇಲ್ಲ ಫಸ್ಟ್ ಕ್ರೈಯಿಂದ ತರಿಸ್ಕೊತೀವಿ ಅಂದರೆ ಒಂದು ವಾರಗಟ್ಟಲೆ ಆಗುತ್ತೆ. ಬಟ್ ಇಲ್ಲೆಲ್ಲ ನೆಕ್ಸ್ಟ್ ಡೇಗೆ ನಮಗೆ ಡೆಲಿವರ್ ಮಾಡಿಬಿಡ್ತಾರೆ. ಆ್ಯಂಡ್ ನಾನು ಫಸ್ಟ್ ಕ್ರೈಯಿಂದ ಲವ್ ಲ್ಯಾಪ್ ರಾಯಲ್ ಹಿಪ್ ಸೀಟ್ ಬೇಬಿ ಕ್ಯಾರಿಯರ್ ತರಿಸ್ಕೊಂಡಿದ್ದೆ. ಇದನ್ನು ನೀವು 4 ಥರ ಯೂಸ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಪಾಪುಗೆ ಏನಾದರೂ 6 months ಕಂಪ್ಲೀಟ್ ಆಯಿತು ಆ್ಯಂಡ್ ನೀವೇನಾದರೂ ಆಚೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಪ್ಲ್ಯಾನ್ ಇದ್ದರೆ ಈ ಒಂದು ಪ್ರಾಡಕ್ಟ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಪ್ರಾಡಕ್ಟ್ ನೀವು ನಿಮ್ಮ ಪಾಪುಗೆ 6 to 24 months ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದು 15 kg ತಡೆಯುತ್ತೆ. ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದು 1700 rupees ಆಯಿತು. ನನಗೆ ಈ ಗ್ರೀನ್ ಕಲರ್ ತುಂಬ ಇಷ್ಟ ಆಯಿತು ಅಂತ ಆರ್ಡರ್ ಮಾಡಿಕೊಂಡೆ. ನಿಮಗೇನಾದರೂ ಬೇಕು ಅಂತ ಅಂದರೆ ಫಸ್ಟ್ ಕ್ರೈ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲಾದರೂ ಸಿಗುತ್ತೆ, ನೀವು ಆರ್ಡರ್ ಮಾಡ್ಕೊಳ್ಳಿ. ಗೊತ್ತಾಗಿಲ್ಲ ಅಂತ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿ ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಪಾಪು ಪ್ರಾಡಕ್ಟ್ಸ್ ಜೊತೆಗೆ ನನಗೂ ಒಂದಿಷ್ಟು ಪ್ರಾಡಕ್ಟ್ಸ್ನ ನಾನು ಆರ್ಡರ್ ಮಾಡಿಕೊಂಡೆ, ಯಾಕೆಂದರೆ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳಿ. ಫಸ್ಟ್ ಟೈಮ್ ನಾನು ಮಿನಿಮಲಿಸ್ಟಿಂದು ಪ್ರಾಡಕ್ಟ್ಸ್ನ ತರಿಸ್ಕೊಂಡಿರೋದು. ಫಸ್ಟ್ ಟೈಮ್ ಅದನ್ನು ನಾನು ಟ್ರೈ ಮಾಡ್ತಾ ಇರೋದು. ಇನ್ನೂ ಗೊತ್ತಿಲ್ಲ, ರಿಸಲ್ಟ್ ಬಂದಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಏನೆಲ್ಲ ತರಿಸ್ಕೊಂಡೆ ಅಂತ ಅಂದರೆ ಅದರದ್ದು ಕಾಂಬೋ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಫೇಸ್ ವಾಶು ಜೊತೆಗೆ ಮಾಯ್ಶ್ಚರೈಸರು, ಸೆರಮು, ಸನ್ಸ್ಕ್ರೀನ್ ಇದನ್ನೆಲ್ಲ ಕೊಟ್ಟಿದ್ದಾರೆ. ನೋಡುವ, ಟ್ರೈ ಮಾಡೋಣ. ಮಾಡಾದ್ಮೇಲೆ ರಿಸಲ್ಟ್ ಬಂದಾದಮೇಲೆ ನಾನು ನಿಮಗೆ ಹೇಳ್ತೀನಿ ಹೇಗಿತ್ತು ಅಂತ. ಫಸ್ಟ್ ಟೈಮು ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿರೋದು. 1600 rupees ಕೊಟ್ಟಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಗಾರ್ನಿಯರ್ ಕ್ರೀಮ್ ಬಿಟ್ಟರೆ ಇನ್ಯಾವುದೂ ಹಚ್ತಿರಲಿಲ್ಲ. ಜೊತೆಗೆ ಒಂದು ಟೋನರ್ ಯೂಸ್ ಮಾಡ್ತಾಯಿದ್ದೆ, ಅದು ಜೋಯಿಸ್ ಟೋನರು, ಕುಕುಂಬರ್ ಫ್ಲೇವರ್ದು. ಅದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಫಸ್ಟ್ ಟೈಮ್ ನೋಡುವ ಹೇಗಾಗುತ್ತೆ ಅಂತ. ಶರತ್ ಆಫೀಸಲ್ಲಿ ಸೇಲ್ಗೆ ಇಟ್ಟಿದ್ರಂತೆ ಈಗ ರೀಸೆಂಟಾಗಿ 10 Club ಕಡೆಯಿಂದ. ಅವ್ರದ್ದು ಆಡಿಟಿಂಗ್ ಎಲ್ಲ ಇವ್ರ ಕಂಪ್ನಿಯವರೇ ಮಾಡೋದು. ಸೊ ಇವರ ಒಂದು ಆಫೀಸಲ್ಲೇ ಸೇಲ್ಗೆ ಇಟ್ಟಿದ್ದಾರೆ. ಅವ್ರದ್ದು ಶಾಪೇನೋ ಕ್ಲೋಸ್ ಮಾಡ್ತಿದ್ರಂತೆ. ಸೊ ಅಲ್ಲಿ ಒಂದಿಷ್ಟು ಪ್ರಾಡಕ್ಟ್ಸ್ನ ತೊಗೊಂಡು ಬಂದಿದ್ರು. ಎಷ್ಟು ಕಮ್ಮಿಗೆ ಸಿಕ್ಕಿದೆ ಅಂತ ಅಂದರೆ ನನಗೇನಾರು ಮುಂಚೆನೇ ಗೊತ್ತಿದ್ದಿದ್ರೆ ಅಲ್ಲಿರೋದನ್ನೆಲ್ಲ ಎತ್ಕೊಂಡ್ಬರ್ತಾಯಿದ್ದೆ ಅಂತ ಅಂತಿದ್ದೆ. ಅಷ್ಟು ಕಮ್ಮಿಗೆ ಸಿಕ್ಕಿದೆ. ನಾನು ಜಾಸ್ತಿ ಶಾಪಿಂಗ್ ಮಾಡೋದೇ ಮಿನಿಶೋ ಅಲ್ಲಿ ಚಿಕ್ಕ ಐಟಮ್ಸ್ ಎಲ್ಲ ಸಿಗುತ್ತೆ, ನಾನು ಬೇಕಾಗಿದ್ದೆಲ್ಲ ಸಿಗುತ್ತೆ. ಹಾಗೆಯೇ ಕೂಡ 10 Clubಲ್ಲೂ ಅಷ್ಟೇ ಸೇಮ್ ಅದೇ ಥರನೇ ಇರೋದು. ಬಟ್ ಇಲ್ಲಿ ಏನೋ ಶಾಪ್ ಕ್ಲೋಸ್ ಮಾಡ್ತಿರೋದ್ರಿಂದ ಇವರ ಒಂದು ಕಂಪ್ನೀಲಿ ಅದನ್ನು ಸೇಲ್ಗಿಟ್ಟಿದ್ರಂತೆ. ಆ್ಯಂಡ್ ನೀವು ಕೂಡ 10 Clubನ ವಿಸಿಟ್ ಮಾಡಿ. ನಿಮ್ಗೆ ಏನೇನೆಲ್ಲ ಬೇಕು ಯುನೀಕ್ ಆಗಿರೋವಂಥ ಐಟಮ್ಸ್ಗಳೆಲ್ಲ ಸಿಗುತ್ತೆ. ಲೈಕ್ ವಾಸ್ ಆಗಿರ್ಬೋದು, ಅದೆಲ್ಲ ತುಂಬಾ ಇದೆ. ನಿಮ್ಗೆ ಏನಾದರೂ ಬೇಕು ಅಂತ ಅಂದರೆ ಫಸ್ಟ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅವ್ರದ್ದು, ಅದನ್ನು ಹೋಗಿ ಚೆಕ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಸ್ಟೋರ್ಗೆ ವಿಸಿಟ್ ಮಾಡಿ. ವೆರಿ ರೀಸನಬಲ್ ಪ್ರೈಸಲ್ಲಿ ಇರುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಇನ್ನೂ ಕಮ್ಮಿಗೆ ಸಿಕ್ಕಿದೆ. ಸೊ ಅದು ಖುಷಿ ಇದೆ ನನಗೆ. ಆ್ಯಂಡ್ ಇನ್ನೂ ಒಂದಿಷ್ಟು ಬಾಕ್ಸ್ ತಂದಿಟ್ಟಿದ್ದಾರೆ, ಅದನ್ನು ಕೂಡ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ 2 ತೊಗೊಂಡು ಬಂದಿದ್ರು, ಒಂದು ಹನ್ವಿಕಿಗೆ, ಒಂದು ಜಶ್ವಿಕಿಗೆ. ಸೊ ತಂದರೆ ಈಗ ಇಬ್ಬರು ಮಕ್ಕಳಿಗೂ ತರಬೇಕು. ಒಬ್ರಿಗೆ ತೊಗೊಬಂದರೆ ಒಬ್ರಿಗೆ ಬಿಡೋಂಗಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಕನ್ಸೀಲರ್ ಪ್ಯಾಲೆಟು ಮತ್ತು ಹೈಲ್ಯಾಶಸ್ ಗ್ಲೂ ಖಾಲಿಯಾಗಿತ್ತು, ಅದನ್ನು ಕೂಡ ನಾನು ಆರ್ಡರ್ ಮಾಡಿದ್ದೆ. ನಾನು ಆಲ್ಮೋಸ್ಟ್ ಪ್ರಾಡಕ್ಟ್ಸ್ ಎಲ್ಲ ನಾನು ಬ್ಯಾಂಗ್ಳೂರಲ್ಲಿ ವೈಭವ್ ಸ್ಟೋರಲ್ಲೇ ತೊಗೋತೀನಿ, ಇಲ್ಲ ಅಂದರೆ ನೈಕಾದಲ್ಲಿ ಕೆಲವು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡ್ಕೊತೀನಿ. ಸೊ ಅದನ್ನು ಕೂಡ ಆರ್ಡರ್ ಮಾಡಿದ್ದೆ. ಇದ್ರ ಜೊತೆಗೆ ನಾನು ಮತ್ತೆ ಫಸ್ಟ್ ಕ್ರೈಯಿಂದನೇ ಒಂದು ಮ್ಯಾಟ್ನ ತರಿಸ್ಕೊಂಡಿದ್ದೆ. ಇವಾಗ ಪಾಪು ಇನ್ನೇನು ರೋಲ್ ಆಗ್ತಿರ್ತಾನೆ, ಮಂಡಿ ಆಗ್ತಿರ್ತಾನೆ. ಸೊ ಅವನಿಗೆ ಏನು ಕೆಳಗಡೆ ಚಾಪೆ ಹಾಕಿದರೆ ಅದು ಕಾಲೆಲ್ಲ ಒತ್ತುತ್ತೆ. ಸೊ ಅದಕ್ಕೆ ಒಂದು ಚೆನ್ನಾಗಿರೋ ಮ್ಯಾಟ್ ಆರ್ಡ್ರ್ ಮಾಡೋಣ ಅಂತ ಮಾಡಿದೆ. ಬಟ್ ಏನು ಅಂತ ಅಂದರೆ ಡ್ಯಾಮೇಜ್ ಪೀಸ್ ಕಳಿಸ್ಬಿಟ್ಟಿದ್ರು. ಸೊ ಅದಕ್ಕೆ ಅದನ್ನು ರಿಟರ್ನ್ ಮಾಡಿದ್ದೀನಿ. ನಾನು ಅದು ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ಇರೋದನ್ನೇ ಮಾಡಿದ್ದೀನಿ. ನಮ್ಮ ತಂಗಿ ಇದ್ದೋಳು ಇಲ್ಲ ಕಮ್ಮಿದೆ ಚೆನ್ನಾಗಿರುತ್ತೆ ನೋಡು ಅಂತ ಹೇಳಿದ್ರು. ಬಟ್ ನಾನು ಇನ್ನೂ ಸ್ವಲ್ಪ ಹೈಯರ್ ಎಂಟೇ ಇರಲಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ರೆ ಅದೇ ಡ್ಯಾಮೇಜ್ ಆಗಿತ್ತು. ಮತ್ತು ಕ್ವಾಲಿಟಿನೂ ಚೆನ್ನಾಗಿರಲಿಲ್ಲ, ತುಂಬ ಪ್ಲಾಸ್ಟಿಕ್ ಆ್ಯಡ್ ಮಾಡಿದರು. ಅದಕ್ಕೆ ಅದನ್ನು ರಿಟರ್ನ್ ಕಳಿಸಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಅದು ಕೂಡ ಇನ್ನೇನು ಸ್ವಲ್ಪ ದಿನದಲ್ಲಿ ಬರುತ್ತೆ.
ಬಟ್ ಇದು ಚೆನ್ನಾಗಿದೆ ನೋಡೋಕ್ಕೆ, ಬಟ್ ಕ್ವಾಲಿಟಿ ನನಗೇನು ಇಷ್ಟ ಆಗಲಿಲ್ಲ. ಇದಕ್ಕೆ 1000 ಮೇಲಾಗಿದೆ. ಬಟ್ ನನ್ನ ಸಿಸ್ಟರ್ ಹೇಳಿದ್ರು 700 ಆ ರೇಂಜಿಂದ ನೋಡು, ಅದೇ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ. ನಾನು ಇರಲಿ ಕಾಸ್ಟ್ಲಿ ಇದ್ದರೆ ಚೆನ್ನಾಗಿರುತ್ತೇನೋ ಅಂತ ಅಂದ್ಕೊಂಡು ಆರ್ಡರ್ ಮಾಡಿದ್ರೆ ಇದು ಈ ಥರ ಇದೆ. ಸೊ ಇದನ್ನೆಲ್ಲ ನೀವು ಆರ್ಡರ್ ಮಾಡೋಕ್ಕೆ ಹೋಗಬೇಡಿ, ನಂತರ ಮಿಸ್ಟೇಕ್ ನೀವು ಮಾಡಬೇಡಿ. ಒಂದು 750 700 ಆ ರೇಂಜಿಂದೆ ನೋಡಿ, ಅದೇ ಕ್ವಾಲಿಟಿ ಚೆನ್ನಾಗಿದೆ. ಅದು ಕೂಡ ಆರ್ಡರ್ ಮಾಡಿದ್ದೀನಿ, ಇನ್ನೇನು ಬರುತ್ತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ಇವಾಗ ಹಾಕ್ಬಿಟ್ಟು. ನಾನಿದನ್ನು ಆರ್ಡರ್ ಮಾಡುವಾಗ ನೋಡಿದ್ದೆ ಹಂಗೆ 2 ಸೈಡ್ ಯೂಸ್ ಮಾಡ್ಕೋಬೋದು. ಒಂದು ಜಂಗಲ್ ಥೀಮ್ ಇತ್ತು, ಇನ್ನೊಂದು ಬಸ್ ಎಲ್ಲ ಓಡೋ ಥರ ಇತ್ತು. ಸೊ ಕಲರ್ಫುಲ್ಲಾಗಿರುತ್ತೆ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಆರ್ಡರ್ ನೋಡಿದ್ರೆ ಡ್ಯಾಮೇಜ್ ಪೀಸ್ ಕಳಿಸಿದ್ದಾರೆ. ಸೊ ಇದೊಂದು ತಲೆನೋವು ಕೆಲಸ. ಬಟ್ ಏನು ಅಂತಂದರೆ ಬ್ಯಾಂಗ್ಳೂರಲ್ಲಿ ನೆಕ್ಸ್ಟ್ ಡೇಗೆ ಬಂದು ರಿಟರ್ನ್ ತೊಗೊಂಡೋದ್ರು, ಅದೊಂದು ಖುಷಿ ಅಷ್ಟೇ. ನೋಡೋಣ, ಇವಾಗ ಅಮೆಝಾನಲ್ಲಿ ಒಂದು ಆರ್ಡರ್ ಮಾಡಿದ್ದೀನಿ, ಅದು ಹೇಗೆ ಬರುತ್ತೆ ಅಂತ. ಮತ್ತು ಇದು ಏನಾದರೂ ನೀವು ಕರೆಗಿರೆ ಎಲ್ಲ ಬಿದ್ದರೆ ಅದನ್ನು ಆರಾಮಾಗಿ ಒರೆಸ್ಕೊಬೋದು, ಹೋಗುತ್ತೆ. ಸೊ ಆ ಥರ ಕ್ವಾಲಿಟಿ ಇರೋದೇ. ಇದು ಕೂಡ ಅಷ್ಟೇ, ನಾನು ನೆಕ್ಸ್ಟ್ ಆರ್ಡರ್ ಮಾಡಿರೋದು ಅಷ್ಟೇ. ಸೊ ಇದನ್ನು ಹಾಕ್ಕೊಂಡು ಅವನು ಕೂರಿಸ್ಕೊಂಡು ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ದೆ, ಅವನ ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ದೆ. ಅವನಂತೂ ಅದನ್ನು ಹಾಕ್ಕೊಂಡು ಕಚ್ಚಿ ಇಡ್ತಾಯಿದ್ದ. ಇವಾಗ ಸ್ವಲ್ಪ ಅವನಿಗೆ ಅಲ್ಲಿ ಬರೋ ಥರ ಆಗ್ತಿದೆಯಲ್ಲ, ಏನೂ ಬಿಡಲ್ಲ, ಎಲ್ಲನೂ ಕೂಡ ಕಚ್ತಾನೇ ಇರ್ತಾನೆ, ಎಲ್ಲದೂ ಬಾಯಿಗೆ ಹಾಕ್ಕೊತಾ ಇರ್ತಾನೆ. ಸ್ಟಾರ್ಟಿಂಗಲ್ಲಿ ದೋಸೆ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ನಾನು ನಮ್ಮ ಅಜ್ಜಿ ಹತ್ರ ನೋಡಿ ಕಲ್ತಿದ್ದು. ಸೊ ಅದು ಹೆಸರು ನಂಗೆ ಗೊತ್ತಿರಲಿಲ್ಲ, ಅದಕ್ಕೆ ನಾನೇ ಮಸಾಲೆ ದೋಸೆ ಅಂತ ಹೆಸರಿಟ್ಟಿದ್ದೆ. ಬಟ್ ಆಮೇಲೆ ನನ್ನ ಅಜ್ಜಿನ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಅದು ಕಾಯಿ ದೋಸೆ ಅಂತ. ಸೊ ನಾನು ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಅದು ಹೆಸರು ಕಾಯಿ ದೋಸೆ. ಬಟ್ ನಮ್ಮ ಅಜ್ಜಿ ಅಂತೂ ತುಂಬ ಟೇಸ್ಟಿಯಾಗಿ ಮಾಡ್ತಾಯಿದ್ರು, ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದರೆ ನಾನು ಅದು ಹೆಸರೇ ಕೇಳಿರಲಿಲ್ಲ. ಬಟ್ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅನ್ನೋದನ್ನ ನಾನು ನೋಡ್ಕೊಂಡಿದ್ದೆ. ಸೊ ಬೆಂಗಳೂರಿಗೆ ಹೋಗಿ ಇದನ್ನು ಟ್ರೈ ಮಾಡಿ ಶರತ್ತಿಗೆ ಸರ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅದನ್ನೇ ಟ್ರೈ ಮಾಡ್ತಾ ಇರೋದು. ಇದಕ್ಕೇನಿಲ್ಲ, ಅಕ್ಕಿ ಮತ್ತು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆನ ನೆನೆಸಿಟ್ಕೊಂಡಿರಬೇಕು. ಫಸ್ಟ್ ಅದನ್ನೆಲ್ಲ ಚೆನ್ನಾಗಿ ರುಬ್ಕೊಳ್ಳಿ. ನನಗೆ ಚಿಕ್ಕವಳಿಂದನೂ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ನಾನು ನಮ್ಮ ಮನೇಲಿ ಇಂಥದ್ದು ಅಡುಗೆ ಮಾಡಿಲ್ಲ ಅಂತ ಅಲ್ಲ, ಎಲ್ಲಾದರೂ ನೋಡ್ಕೊಂಬಂದರೆ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಮಾಡಬೇಕು ಅದನ್ನು. ಸೊ ಆ ಥರ ಹಂಗೆ ನಮ್ಮ ಅಜ್ಜಿ ಮಾಡಿದಾಗ ನಾನು ಅಂದ್ಕೊಂಡಿದ್ದೆ, ಅಲ್ಲಿ ಮಾಡೋಕ್ಕೆಲ್ಲ ಬಿಡಲ್ಲ ಮನೇಲಿ. ಸೊ ಬೆಂಗಳೂರಿಗೆ ಹೋಗಿಬಿಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಮಾಡ್ತಿರೋದು. ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. 1 ಈರುಳ್ಳಿ ಈ ಒಂದು ಬ್ಯಾಟರ್ ಮಾಡ್ಕೊಳ್ಳುವಾಗಲೇ ಹಾಕ್ಕೊಂಡು ರುಬ್ಕೊಂಡೆ. ಇನ್ನೊಂದು ನಾನು ಇವಾಗ ಏನು ಮಸಾಲೆ ಪೇಸ್ಟ್ ಮಾಡ್ತಾಯಿದ್ದೀನೋ ಅದ್ರ ಜೊತೆಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತಂದರೆ 1 ಈರುಳ್ಳಿ, ಒಂದು 5 ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಜೊತೆಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಕೂಡ ರುಬ್ಕೊಂಡು ಆ ಪೇಸ್ಟ್ನ ಇವಾಗ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ. ನಾನಿಲ್ಲಿ ತೆಂಗಿನಕಾಯಿನ ಅರ್ಧ ಹೋಳಿರೋದನ್ನ ಮಾತ್ರ ಹಾಕಿದ್ದೀನಿ. ನೀವು ಫುಲ್ ಕಾಯಿನೇ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ನೀನು ಅರ್ಧ ಕಾಯಿ ಹಾಕಿರೋದಕ್ಕೆ ಅಷ್ಟು ಟೇಸ್ಟ್ ಬಂದಿಲ್ಲ, ಫುಲ್ ಹಾಕಿದಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರ್ತಿತ್ತು ಅಂತ. ಆ್ಯಂಡ್ ಇದ್ರ ಜೊತೆಗೆ ಒಂದು ಅರ್ಧ ಈರುಳ್ಳಿ, ಅದು ತುಂಬ ಸಣ್ಣದಾಗಿ ಹೆಚ್ಚಬೇಕು, ಏಕೆಂದರೆ ಅದರೊಳಗಡೆ ಮಿಕ್ಸ್ ಮಾಡಿದಾಗ ತುಂಬ ಬಾಯಿಗೆಲ್ಲ ಸಿಗಬಾರ್ದು. ಅದಕ್ಕೆ ಸಣ್ಣದಾಗಿ ಹೆಚ್ಚಿಬಿಟ್ಟು ಆ್ಯಂಡ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ನೀವೇನು ರುಬ್ಬಿಟ್ಕೊಂಡಿರ್ತೀರೋ ಆ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಂಡ್ ಲಾಸ್ಟಲ್ಲಿ ಚೂರು ಅರಿಶಿನ ಹಾಕ್ಕೊಂಡೆ ಕಲರ್ಗೋಸ್ಕರ, ಕಲರ್ ಒಂಚೂರು ಚೇಂಜ್ ಆಗಲಿ ಅಂತ ಹೇಳಿ. ಆ್ಯಂಡ್ ಈಗ ನಾನು ಇದಕ್ಕೆ ನಮ್ಮಮ್ಮವರೆಲ್ಲ ಮಾಡ್ತಿದ್ರಲ್ವ, ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ಸರ್ತಿದ್ರು. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ಆಮೇಲೆ ದೋಸೆ ಹುಯ್ಯೋದ್ರಿಂದ ಚೆನ್ನಾಗಿ ದೋಸೆನೂ ಬರುತ್ತೆ ಅಂತ ಹೇಳಿ. ಆ್ಯಂಡ್ ನಾನು ಚಿಕ್ಕದಾಗೆ ದೋಸೆ ಹುಯ್ಕೊತಾ ಇದ್ದೆ. ಜಾಸ್ತಿ ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ, ಯಾಕೆಂದರೆ ಅದರಿಂದ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಇರುತ್ತೆ. ಆಗೆಲ್ಲ ನಾವು ನಮ್ಮಮ್ಮ ಅವರೆಲ್ಲ ಇದೇ ಥರ ಹೆಂಚಿನ ಕಲ್ಲನ್ನೇ ಯೂಸ್ ಮಾಡ್ತಾಯಿದ್ದು. ಸೊ ಅದಕ್ಕೆ ನಾನು ಇದೇ ಥರ ತೊಗೊಂಡಿದ್ದೀನಿ. ಸೊ ಟೇಸ್ಟ್ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ 3-4 ತಿಂದು 2 ಉಳಿಸ್ಕೊಂಡಿದ್ದೀನಿ. ಆ್ಯಂಡ್ ನೀವು ಕೂಡ ಮನೇಲಿ ಟ್ರೈ ಮಾಡಿ.
ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು. ರಾಮ್, ಯು ವಾಂಟ್ ದೋಸೆ? ಇಲ್ಲಿ ಅಲ್ಲಿ ಯು ವಾಂಟ್ ದೋಸೆ? ಅಲ್ಲೆಲ್ಲಿ ನೋಡ್ತಿದ್ಯಾ? ರಾಮ್ ಮಲ್ಕೊಂಡಿದ್ದ, ಮತ್ತೆ ಎದ್ದ, ಮತ್ತೆ ಮಲಗಬೇಕು ಇವಾಗ. ರಾಮ್, ಯು ವಾಂಟ್ ದೋಸೆ? ಯು ವಾಂಟ್ ದೋಸೆ?